ಪರಿಚಯರಾದವರು ತಮ್ಮ ಪರಿಚಯವನ್ನು ಮಾಡಿಕೊಡಬೇಕಾಗಿ ವಿನಂತಿ. ನಮಸ್ಕಾರ, ನನ್ನ ಹೆಸರು ಮಾತೇಶ್ ಕೊಂಡೂರ್ ಅಂತ. ಸರ್ಕಾರಿ ಪ್ರೌಢಶಾಲೆ ಅಡಿವಾಯು ತಾಲೂಕು ಕುಷ್ಟಗಿಯಲ್ಲಿ ಸಹಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಾವು ಶ್ರೀಶೈಲಕ್ಕೆ ಪಾದಯಾತ್ರೆಯನ್ನ ಬೆಳೆಸ್ತಾ ಇದ್ದೀವಿ. ಈಗ ನಿಮ್ಮ ಪರಿಚಯವನ್ನು ಮಾಡಿಕೊಡಿ. ನಮಸ್ಕಾರ, ನನ್ನ ಹೆಸರು ಪಡ್ಯಪ್ಪ. ನಾವು ಎಷ್ಟು ವರ್ಷದ ಸ್ನೇಹಿತರ ಬಳಗದೊಂದಿಗೆ ಶ್ರೀಶೈಲಕ್ಕೆ ಹೊಂಟಿವಿ. ಇದು ನಮ್ದು ಮೊದಲನೇ ಪ್ರವಾಸ. ಇವರೆಲ್ಲ ಮಾತಾಡ್ನು ನನಗೆ ಅನ್ಸಿತ್ತು ಅದು ಭಾಳ ಕಷ್ಟ ಐತಿ ನಡ್ಕೊತ ಹೋಗೋದು ಅಂತೇಳಿ. ಬಟ್ ಆಮೇಲೆ ಏನೈತಿ, ನಮ್ಮ ಫ್ರೆಂಡ್ ಅದಾವ ಸ್ವಲ್ಪ ಹುರಿದುಂಬಿಸಿ ಕರ್ಕೊಂಡು ಹೊಂಟಾನ. ನೋಡ್ಬೇಕು ಎಕ್ಸ್ಪೀರಿಯನ್ಸ್ ಹೆಂಗಿರ್ತದ. ಮತ್ತು ಹೋಗಿ ಮುಗಿಸಿ ಬಂದ್ಮೇಲೆ ಮಾತಾಡ್ತೀವಿ. ಸದ್ಯಕ್ಕಂತೂ ಜೋಶ್ ಹಾಯ್ ಅದ. ಮೂರನೇ ಇದು ಪಾದಯಾತ್ರೆ. ಇದು ನನಗೆ ನನ್ನ ಜೀವನದಲ್ಲಿ ಇದೊಂದು ಅದ್ಭುತ ಪಾದಯಾತ್ರೆ ಅಂತ ಅನ್ಕೋತೀನಿ. ಯಾಕಂದ್ರೆ ಆ ಒಂದು ದಿನದಲ್ಲಿ ಸುಮಾರು ಬೆಟ್ಟದಲ್ಲಿ 70 ಕಿಲೋಮೀಟರ್ ಕ್ರಮಿಸುವುದಂದ್ರೆ ಇದು ಅಸ್ಮರಣೀಯವಾದದ್ದು. ಅದಕ್ಕಾಗಿ ಈ ಸಜೆಷನ್ ಅನ್ನ ನಮ್ಮ ದೋಸ್ತರಿಗೆ ಕೊಟ್ಟೆ. ದೋಸ್ತರು ನೋಡೋಣ ಅಂತ ಯಕ್ಷಿಂದು ನನ್ನ ಕರೆಗೆ ಒಗೊಟ್ಟು ಒಂದು 13 ಜನ ಹೊಡ್ತಾ ಇದ್ದೀವಿ. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಹೇಗಾಗತ್ತಂತ ಬಂದ್ಮೇಲೆ ತಿಳಿಸ್ಕೊಡ್ತೇವೆ. ಧನ್ಯವಾದಗಳು. ಮುಂದಿನ ಪರಿಚಯ ಎಂಬುದು. ನಮಸ್ಕಾರ, ನನ್ನ ಹೆಸರು ರವಿ. ಇದು ನಂದು ಫಸ್ಟ್ ಟೈಮ್. ನಮ್ಮ ಫ್ರೆಂಡ್ಸ್ ಎಲ್ಲ ಕೊಂಟಾನಿ. ನೋಡ್ಬೇಕು ಹೇಗೆ ಆಗುತ್ತೆ ಗೊತ್ತಿಲ್ಲ. ನೋಡುವ, ಎಲ್ಲ ಮುಗಿದ್ಮೇಲೆ ಮತ್ತೊಂದ್ಸಲ ಸಿಗ್ತೇನಂತೆ. ಓಕೆ, ಇನ್ನೊಬ್ಬರು ನೆಕ್ಸ್ಟ್ ಪರಿಚಯ. ನಮ್ಮ ಹೆಸರು ಆನಂದ್ ಅಂತ ಹೇಳಿ. ಇದು ನಂದು ಮೊದಲನೇ ಪ್ರವಾಸ. ಶ್ರೀಶೈಲಕ್ಕೆ ಹೋಗ್ತಾ ಇದೀವಿ. ಶ್ರೀಶೈಲ ಸರ್ ಅವರು ಕರೆಗೆ ಹೋಗ್ಬಿಟ್ಟು ನಾವು ಹೋಗ್ತಾ ಇದೀವಿ. ನೋಡೋಣ ಹೇಗಿರುತ್ತೆ ಪ್ರವಾಸ ಅಂತ ಬಂದ್ಮೇಲೆ ಮತ್ತೆ ತಿಳಿಸಿ ಹೇಳೋಣ ನಿಮ್ಗೆ. ನಮಸ್ಕಾರ, ನನ್ನ ಹೆಸರು ಗುರುನಾಥ್ ಗಿರಿ ಅಂತ. ನಾನು ಪ್ರಥಮ ವರ್ಷ ಶ್ರೀಶೈಲಕ್ಕೆ ಪಾದಯಾತ್ರೆ ಮಾಡ್ತಿದ್ದೀನಿ. ನಮ್ಮ ಬಸಯ್ಯವರ ಬಾಳ ಹೇಳಿದ್ರಂತೆ ಹೊಂಟಿವಿ. ಮಲ್ಲಯ್ಯ ಏನ್ ಮಾಡ್ತಾನೆ ನೋಡೋಣ. ನಮ್ಮ ಇನ್ನೊಬ್ಬರಾದ ಹನುಮರೆಡ್ಡಿ ಶಿಂದೋಗಿ ಅಂತ ನಮ್ಮ ಹನುಮರೆಡ್ಡಿ ಶಿಂದೋಗಿ ಅಂತ ನಮ್ಮ ಹೆಸರು. ಗದಗ ಜಿಲ್ಲಾ ಬೆಳಟ್ಟಿ ಅವರು. ನಮ್ಮ ಸರೂರು ಶ್ರೀಶೈಲಪ್ಪರು ಕರ್ಕೊಂಡು ಹೊಂಟಿದ್ದಾರೆ ನಮ್ಮನ್ನ. ಓಕೆ, ನೋಡ್ಬೇಕು ಏನಾಗಿರ್ತ ಅಂತ. ನೀವು ಫಸ್ಟ್ 1ನೇ ವರ್ಷ ಏನೋ 1ನೇ ವರ್ಷ. ಓಕೆ, ಮುಂದೆ ಏನಾಗುತ್ತೆ ಅಂತ ನೋಡ್ಬೇಕು. ನಮ್ಮ ಇನ್ನೊಬ್ಬರಾದ ಕುಚ್ಕೋ ಬಸಯ್ಯವರು ತಮ್ಮ ಅನಿಸಿಕೆಯನ್ನು ಹೇಳಿಕೊಡ್ಬೇಕು. ಎಲ್ಲರಿಗೂ ನಮಸ್ಕಾರ. ನಂದಿದು 3ನೇ ವರ್ಷದ ಪಾದಯಾತ್ರೆ. ಅದರಲ್ಲಿ 1ನೇ ವರ್ಷ ಏನ್ ಮಾಡಿದ್ವಿ ಅಂದ್ರೆ ನಮ್ಮ ಸ್ನೇಹಿತರು ಕೂಡ್ಕೊಂಡು ಕಾರ್ನಾಗ ಒಂದ್ 4 ಜನ ಹೋಗಿ ಬಂದ್ವಿ. ಆಮೇಲೆ 2ನೇ ವರ್ಷ ನಮ್ಮ ಶ್ರೀಶೈಲ್ ಸರೂರ್ ಅವ್ರು ಹೇಳಿದ್ರು, ಇಲ್ಲ ಪಾದಯಾತ್ರೆ ಮಾಡೋಣ, ಬಹಳ ಚಾಲೆಂಜಿಂಗ್ ಇರ್ತದ.